ನಾನು ಯಾವತ್ತೂ ಫ್ಯಾಕ್ಟರಿ ಮಾಡ್ತೀನಿ ಅಂತ ನನಗೆ ಹೇಳಲಿಲ್ಲ. ಈಗ ಬರ್ಕೊಳ್ಳಿ, ಕೇತ್ಕಾನಹಳ್ಳಿಲಿ ಜಮೀನಿದೆ ಒಂದು 200-300 ಎಕರೆ, ದೇವಗೆರೆಯಲ್ಲಿ ಜಮೀನಿದೆ. ಈಗ ನಾನು ಆ ಜಮೀನನ್ನ ಬರ್ಕೊಳ್ಳಿ, ಇವತ್ತು ನಾವು ಅನುಮತಿಯನ್ನ ಅವ್ರ ಫ್ಯಾಕ್ಟರಿ ಮಾಡಲಿಕ್ಕೆ ಕೊಡ್ತೇವೆ. ನಾವು ಬಡವರಿಗೆ ಬೇಡ ಅಂತ ಹೇಳೋದಿಲ್ಲ. ಆ ಬೈರಮಂಗಲದೂ ಇದೆ, ಎಲ್ಲ ಕಡೆ ಇದೆ, ಎಷ್ಟು ಬೇಕಾದ್ರೂ ಅವ್ರು ಕೇಳಿ ನಾವು ಕೊಡ್ಲಿಕ್ಕೆ ನಾವು ಸೇರಿದ್ದೇವೆ. ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆದ್ಮೇಲೆ ಇಡೀ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿದ್ದೆ. ಪ್ರತಿ ಮನೆ ಬಾಗಿಲಿಗೂ ಕಳಿಸಿ ನಿಮ್ಮ ಸಮಸ್ಯೆ ಏನು, ನಿಮ್ಗೆ ಪೆನ್ಷನ್ ಸರಿಯಾಗಿ ಬರ್ತಾ ಇದೆಯಾ, ನಿಮ್ಗೆ ಸೈಟ್ ಇದೆಯಾ, ನಿಮ್ ಮನೆ ಇದೆಯಾ, ನಿಮ್ ಊರಿನ ರಸ್ತೆ ಕೆಲಸ ಇದೆಯಾ, ಇಲ್ಲ ಏನಾದ್ರು ಸಮಸ್ಯೆ ಇದೆಯಾ ಅಂತ ಹೇಳಿ ಕಳಿಸ್ತಿಲ್ಲ. ನಿಮ್ಗೆ ಏನಾದ್ರು ಕೆಲಸ ಇದೆಯಾ ಅಂತ ಕೇಳಿ ಎಲ್ಲ ಮನೆ ಬಾಗಿಲಿಗೂ ಅರ್ಜಿ ಕಳಿಸಿದ್ದ ಇಲ್ಲ ನಾನು. 26,000 ಜನ ವಾಪಸ್ಸು ನನಗೆ ಅರ್ಜಿಯನ್ನ ತಂದ್ಕೊಟ್ರಿ. 15,000 ಜನ ಮನೆ ಬೇಕು, ಸೈಟ್ ಬೇಕು ಅಂತ ಕೇಳಿದ್ರಿ. ಕೆಲವರು ರಸ್ತೆ ಬೇಕು ಅಂದ್ರು, ಕೆಲವರು ನೀರಾವರಿ ವ್ಯವಸ್ಥೆ ಬೇಕು ಅಂದ್ರು, ಬೇರೆ ಬೇರೆ ಕೇಳಿದ್ರು. ಈ ಕ್ಷೇತ್ರ ಖಾಲಿ ಆದ್ಮೇಲೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂತು. ಕುಮಾರಸ್ವಾಮಿ ಅವರು ಖಾಲಿ ಮಾಡಿದ್ಮೇಲೆ 2 ಬಾರಿ ಕುಮಾರಸ್ವಾಮಿ ಅವರನ್ನ ನೀವು ಆಯ್ಕೆ ಆಗಿದ್ರಿ. ನಮ್ಮ ರಾಜಕೀಯದವರಿಗೆ, MLAಗೆ, MP ಗೆ ಏನು ಕೋಟ್ ಹಾಕ್ತೀರಿ? ನಿಮ್ಮ ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವೋಟ್ ಹಾಕ್ತೀರಿ. ನಿಮ್ಮ ವೋಟ್ಗೆ ಗೌರವ ಸಿಗಬೇಕು, ನಿಮ್ಮ ಸರ್ವಿಸ್ ಮಾಡಬೇಕು. ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಎಲ್ಲರಿಗೂ ಕೂಡ ನೀವು ಏನೋ ನಮ್ಗೆ ಕೆಲಸ ಮಾಡ್ತಾನೆ ಅಂತೇಳಿ ವಿಶ್ವಾಸದಿಂದ ವೋಟ್ ಹಾಕ್ತೀರಿ. ನಾನು ಕೇಳೋದಿಷ್ಟೇ, ಈಗ ನಾನು 8 ಬಾರಿ ವಿಧಾನಸೌಧದಲ್ಲಿ ಗೆದ್ದಿದ್ದೀನಿ. 8 ಬಾರಿ ವಿಧಾನಸೌಧದಲ್ಲಿ ಗೆದ್ದಿದ್ದೀನಿ. ನಾನು ಹೋಗ್ಲಿಲ್ಲ ವೋಟ್ ಕೇಳಕ್ಕೆ ಕನಕಪುರಕ್ಕೆ, ಬರೀ ಒಂದು ಅರ್ಜಿ ಹಾಕ್ಬಿಟ್ಟು ವಾಪಸ್ ಹೋಗಿದ್ದೆ. 1,23,000 ಅಂತರದಿಂದ ನನ್ನನ್ನ ಜನ ಅಲ್ಲಿ ಗೆಲ್ಸ್ಕೊಟ್ಟಿದ್ರು. ಯಾಕೆ ಗೆಲ್ಸು ಅಂದ್ರೆ ನಾನು ಸತತವಾಗಿ ಆ ಕ್ಷೇತ್ರದ ಜನತೆಗೆ ಸಂಪರ್ಕ ಇಟ್ಕೊಂಡು ಆ ಊರಿಗೆ ಏನ್ ರಸ್ತೆ ಆಗ್ಬೇಕು, ಆ ಊರಿಗೇನು ನೀರು ಬೇಕು, ಕೆರೆಗಳಿಗೆ ನೀರು ಬೇಕು, ಮನೆಗೆ ಏನು ಬೇಕು, ಸೈಟ್ ಬೇಕು ಅಂತ ಹೇಳಿ ಸತತವಾಗಿ ಸಂಪರ್ಕ ಇಟ್ಕೊಂಡು ಬಂದದಕ್ಕೆ ಜನ ನನಗೆ ವೋಟ್ ಹಾಕಿದ್ರು. ಇದು MP ಸೀಟ್ಗೆ ಕುಮಾರಸ್ವಾಮಿ ಅವರು ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಇಲ್ಲೇನು ನಿಖಿಲ್ ಕುಮಾರಸ್ವಾಮಿ ಏನು ಎಲೆಕ್ಷನ್ ನಿಂತಿರ್ಲಿಲ್ಲ, ಅನಿತಾ ನಿಂತಿದ್ರು, ಕುಮಾರಸ್ವಾಮಿ 2 ಬಾರಿ ನಿಂತಿದ್ರು, ದೇವೇಗೌಡರು ಪಾರ್ಲಿಮೆಂಟ್ ನಿಂತಿದ್ರು, ರಾಮನಗರದಲ್ಲೂ ಅವ್ರ ಎಲೆಕ್ಷನ್ ನಿಂತಿದ್ರು. ಇವತ್ತು ಎಲೆಕ್ಷನ್ ಅವರ ತಂದೆ ರಾಜೀನಾಮೆ ಕೊಟ್ಟ ಮೇಲೆ ಕುಮಾರಸ್ವಾಮಿ ಬರ್ಬೋದಾಗಿತ್ತಲ್ಲ, ಕೇಂದ್ರ ಮಂತ್ರಿ, ನಾನು ಫ್ಯಾಕ್ಟರಿ ಮಾಡ್ತೀನಿ, ನಾನು ಕೆಲಸ ಕೊಡಿಸ್ತೀನಿ, ನಿಮ್ ಸೇವೆ ಮಾಡ್ತೀನಿ, ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಇದ್ದೀನಿ ಅಂತೇಳಿ ನಿಮ್ ಊರಿಗೆ ಬರ್ಬೋದಾಗಿತ್ತು. ಅವರು ಬಂದು ನಿಮ್ಗೆಲ್ಲ ಆಶ್ವಾಸನೆ ಕೊಟ್ಟು ಏನಾದ್ರು ಒಂದು ಸಹಾಯ ಮಾಡಬಹುದಾಗಿತ್ತು. ನಾನು ಇಲ್ಲಿ ಉದ್ಯೋಗ ಮೇಳ ಮಾಡಿದ ಮೇಲೆ ಮಂಡ್ಯದಲ್ಲಿ ಹೋಗಿ ಉದ್ಯೋಗ ಮೇಳ ಮಾಡೋರೆ, ಇಲ್ಲೇ ಮಾಡ್ಬೋದಾಯ್ತಲ್ಲ. ರಾಮನಗರದ ಚನ್ನಪಟ್ಟಣದ ಮಹಾಜನತೆಗೆ ಯಾರ್ಯಾರು ಉದ್ಯೋಗ ಇಲ್ಲ ಆ ಉದ್ಯೋಗನ ಕೊಡಿಸಬಹುದಾಗಿತ್ತು. ಈಗ ಯಾರೋ ಹೇಳ್ತಾ ಇದ್ರು DK ಶಿವಕುಮಾರ್ ಜಮೀನ್ ಕೊಡ್ತಾ ಇಲ್ಲ, ಜಮೀನ್ ಕೊಟ್ಟಿದ್ರೆ ಫ್ಯಾಕ್ಟರಿ ಮಾಡ್ತೀನಿ ಅಂತ. ಈಗ ಅದೆಷ್ಟೋ 6 ತಿಂಗಳಾಗಿದೆ ಅವರು ಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ. ನಾನು ಯಾವತ್ತೂ ಫ್ಯಾಕ್ಟರಿ ಮಾಡ್ತೀನಿ ಅಂತ ನನಗೆ ಹೇಳಲಿಲ್ಲ. ಈಗ ಬರ್ಕೊಳ್ಳಿ, ಕೇತ್ಕಾನಹಳ್ಳಿಲಿ ಜಮೀನಿದೆ ಒಂದು 200-300 ಎಕರೆ, ದೇವಗೆರೆಯಲ್ಲಿ ಜಮೀನಿದೆ. ಈಗ ನಾನು ಆ ಜಮೀನನ್ನ ಬರ್ಕೊಳ್ಳಿ, ಇವತ್ತು ನಾವು ಅನುಮತಿಯನ್ನ ಅವ್ರ ಫ್ಯಾಕ್ಟರಿ ಮಾಡಲಿಕ್ಕೆ ಕೊಡ್ತೇವೆ. ನಾವು ಬಡವರಿಗೆ ಬೇಡ ಅಂತ ಹೇಳೋದಿಲ್ಲ. ಆ ಬೈರಮಂಗಲದೂ ಇದೆ, ಎಲ್ಲ ಕಡೆ ಇದೆ, ಎಷ್ಟು ಬೇಕಾದ್ರೂ ಅವ್ರು ಕೇಳಿ ನಾವು ಕೊಡ್ಲಿಕ್ಕೆ ನಾವು ಸೇರಿದ್ದೇವೆ. ಸುಳ್ಳು ಹೇಳಲಿಕ್ಕೂ ಅದಕ್ಕೊಂದು ಇತಿಮಿತಿ ಇರಬೇಕು. ನಾನು ನಿಮ್ ಕೇಳೋದಿಷ್ಟೇ,
ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 6 ವರ್ಷ ಶಾಸಕ ಆದಾಗ ಒಂದು ದಿನ ನಿಮ್ಮೂರಿಗೆ ಯಾವತ್ತಾರು ಬಂದಿದಾರಾ? ಏನ್ರವ ಏನಾರು ಬಂದಿದಾರಾ? ಏನೂ ಇಲ್ಲ. ಈಗ ನೀವೆಲ್ಲ ದೇವರಾಜ ಅರಸು ಮಾತು ಕೇಳಿದಿರಿ, ಇಂದಿರಾ ಗಾಂಧಿ ಹೆಸರು ಕೇಳಿದಿರಿ, ಕೇಳಿದಿರಲ್ಲ? ಇಂದಿರಾ ಗಾಂಧಿ ಕೇಳಿದಿರಿ, ರಾಜೀವ್ ಗಾಂಧಿ ಕೇಳಿದಿರಿ, ಮನಮೋಹನ್ ಸಿಂಗ್ ಕೇಳಿದಿರಿ. ಇವರೆಲ್ಲ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಕಾಂಗ್ರೆಸ್ ಪಾರ್ಟಿಯಿಂದ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ರು. ನಾವೇನು ಅವ್ರನ್ನೇ ಪ್ರಧಾನಮಂತ್ರಿ ಆಗ್ಲಿಲ್ಲ ಅಂತ ಹೇಳುದಿಲ್ಲ ನಾವು. ಇವತ್ತು ದೇವರಾಜ ಅರಸು, ಎಸ್.ಎಂ. ಕೃಷ್ಣ, ವೀರೇಂದ್ರ ಪಾಟೀಲು, ಸಿದ್ದರಾಮಯ್ಯವರು, ಬಂಗಾರಪ್ಪನವರು ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದು. ಇವ್ರ ಜೊತೆಗೆ ಬೊಮ್ಮಾಯಿ ಆಗಿದ್ರು, ಕುಮಾರಸ್ವಾಮಿನೂ ಆಗಿದ್ರು. ಕುಮಾರಸ್ವಾಮಿ ಒಂದು 2 ವರ್ಷ ಆಗಿದ್ರು. ನಾನು ನಿಮ್ ಕೇಳೋದಿಷ್ಟೇ, ಬಂಗಾರಪ್ಪನವರು ದೇವರಾಜ ಅರಸು ಕಾಲದಲ್ಲಿ ಉಳೂರಿಗೆ ಭೂಮಿ ಅಂತ ತೆಗೆದುಕೊಂಡು ಬಂದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ 60 ವರ್ಷ ಆದವ್ರಿಗೆಲ್ಲ ಪೆನ್ಷನ್ ಕೊಡಕ್ ಶುರು ಮಾಡಿದ್ರು. ವಿಡೋ ಪೆನ್ಷನ್, ಸೈಟ್ ಕೊಡೋದು, ಮನೆ ಕೊಡೋದು, ಇವೆಲ್ಲ ಶುರು ಮಾಡಿದ್ರು. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಯಾರು ಜಮೀನನ್ನ ಉಳ್ತಾ ಇದ್ದಾರೆ, ಫಾರಂ 53 ಹಾಕ್ಬಿಟ್ಟು ಬಗರ್ಕುಂ ಸಾಗುವಳಿ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಬಂಗಾರಪ್ಪನವರು ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ಎಲ್ಲ ಉಚಿತವಾಗಿ ವಿದ್ಯುತ್ ಶಕ್ತಿ ಬೇಕಾದವರಿಗೆ ಫ್ರೀ ಕರೆಂಟ್ ಕೊಟ್ಟು ಪಂಪ್ ಸೆಟ್ಗೆ ಕರೆಂಟ್ ಕೊಡಕ್ ಶುರು ಮಾಡಿದ್ರು. ನಾನು ಮಂತ್ರಿ ಆದೆ. ನಾನು 6 ಗಂಟೆಯಿಂದ 7 ಗಂಟೆಗೆ ಹೇರಿಸಿದೆ, ಕರೆಂಟ್ ಅನ್ನ ಜಾಸ್ತಿ ಮಾಡಿಸಿದೆ. ಈಗ ಎಸ್.ಎಂ. ಕೃಷ್ಣ ಅವರಾದ್ರು, ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ನಿಮ್ಮ ಮಕ್ಕಳಿಗೆ ಬಿಸಿ ಊಟ, ಹಳ್ಳಿಯಲ್ಲಿ ಮಕ್ಕಳಿಗೆ ಶಾಲೆಗೆ ಬರ್ಲಿ ಅನ್ನೋ ದೃಷ್ಟಿಯಿಂದ ಬಿಸಿ ಊಟ ಕೊಟ್ಟಕ್ಕೆ ಶುರು ಮಾಡಿದ್ರು. ಹೆಣ್ಮಕ್ಳಿಗೆ ಶ್ರೀಶಕ್ತಿ ಕೊಡಕ್ಕೆ ಶುರು ಮಾಡಿದ್ರು. ಶ್ರೀಶಕ್ತಿ ಕಾರ್ಯಕ್ರಮ ಕೊಟ್ಟು, ಸಾಲಗಳು ಕೊಟ್ಟು, ಹೆಣ್ಣು ಕುಟುಂಬದ ಕಣ್ಣು, ಆರ್ಥಿಕವಾಗಿ ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಇದಾದ್ಮೇಲೆ ಸಿದ್ದರಾಮಯ್ಯನವರು ಬಂದ್ರು. ಯಾರು ಹಸ್ಕೊಂಡಿರಬಾರ್ದು, ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತೇಳಿ, ನಾನು ಒಬ್ಬ ರೈತನ ಮಗ, ನಾನು ಎಲ್ಲೋ ಹಬ್ಬ ಹುಣ್ಮೇಲೆ ನಾನು ಅನ್ನ ಊಟ ಮಾಡ್ತಿದ್ದೆ, ಎಲ್ಲರಿಗೂ ಕೂಡ ಅನ್ನ ಭಾಗ್ಯ ಕೊಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಅಕ್ಕಿನ 7 kg ಅಕ್ಕಿವರೆಗೂ ಕೊಡಕ್ಕೆ ಶುರು ಮಾಡಿದೆ. ಕ್ಷೀರಭಾಗ್ಯ ಕೊಟ್ಟು, ಕ್ಷೀರಭಾಗ್ಯ ಇದೇ ರಾಮನಗರದಲ್ಲಿ ಬಂದು ಅನೌನ್ಸ್ ಮಾಡಿದ್ರು. 5 ರೂಪಾಯಿ ಕೊಡ್ತೀವಿ, ಹಾಲಿಗೆ ಬೆಲೆ, ಫೀಡ್ಸ್ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಆ ರೈತರಿಗೂ ಜಾಸ್ತಿ ಕೊಟ್ಟರು, ಮಕ್ಕಳಿಗೂ ಕೂಡ ಹಾಲು ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, ಇದನ್ನ ವಿರೋಧ ಪಕ್ಷದ ನಾಯಕರಾದ್ರು. ನಾವಿಬ್ರು ಸೇರಿ ಚುನಾವಣೆಗೆ ನನ್ಗೆ ವೋಟ್ ಕೊಡಿ ಅಂತ ಕೇಳಕ್ ಬಂದು ನಿಮ್ಗೆ 5 ಗ್ಯಾರಂಟಿಗಳನ್ನ ಕೊಟ್ಟು, 5 ಗ್ಯಾರಂಟಿ. ಈ 5 ಗ್ಯಾರಂಟಿ ಇವತ್ತು ನೀವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೀರಿ. ಎಲ್ಲರೂ ಉಚಿತವಾಗಿ, ನನ್ನ ತಾಯಂದಿರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀರಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ, ಎಲ್ಲಾ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಿ. ನಿಮ್ ಮನೆಗೆಲ್ಲ ಉಚಿತವಾಗಿ ಕರೆಂಟ್ ಬರ್ತಾ ಇದೆ. ಏನ್ರಯ್ಯ ಬರ್ತಾ ಇದೀರ? ನಿಮ್ಮನ್ನ ಕೇಳ್ತಾ ಇದ್ದೀವಿ, ಬಿಲ್ ಎಲ್ಲ ನಿಮ್ಮ ಇದೆ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬಸ್ಸಲ್ಲಿ ಹೋಗ್ತಾ ಇದಾರೆ. ಎಲ್ಲರ ಅಕೌಂಟ್ಗೂ 2,000 ರೂಪಾಯಿ ಬರ್ತಾ ಇದೆ. ನಮ್ಗೆ ನಿಮ್ಮ ಮೇಲೆ ನಂಬಿಕೆ ಸಾಲಿಲ್ಲ, ಹೆಣ್ಮಕ್ಳ ಮೇಲೆ ನಂಬಿಕೆ. ಯಾಕೆಂದ್ರೆ ಹೆಣ್ಣು ಸರಿಯಾದ ರೀತಿಯಲ್ಲಿ ಮನೇನ ನಡೆಸ್ತಾಳೆ ಅನ್ನೋ ಜವಾಬ್ದಾರಿ ಮೇಲೆ ಎಲ್ಲರಿಗೂ 2,000 ರೂಪಾಯಿ ಕಳಿಸ್ತಾ ಇದೀವಿ. ಒಂದ್ 15 ದಿನ ಹೆಚ್ಚು ಕಮ್ಮಿ ಎಲ್ಲ ಬಂತಿರೋ ಎಲ್ಲರಿಗೂ. ನೆನ್ನೆ ಕೇಳಿದೆ, ಯೋಗೇಶ್ ಹೇಳಿದ್ರು ಅದೇನೋ 1 ತಿಂಗಳು 2 ತಿಂಗಳು ಬರ್ಲಿಲ್ಲ ಅಂತ. ನೆನ್ನೆ ಅದನ್ನು ಹಾಕ್ಸಕ್ ಹೇಳ್ಬಿಟ್ಟಿದ್ದೀನಿ. ಅದು ಬರ್ತದೆ, ರೈತರಿಗೂ ಹಾಲಿಗೂ ಕೂಡ ಬಂದ್ಬಿಡ್ತದೆ. ಈ ರೀತಿ ಎಲ್ಲ ಯೋಜನೆ, ಯುವಕರಿಗೆಲ್ಲ 3,000. ನಾನು ಕುಮಾರಣ್ಣ ಕೇಳ್ತೀನಿ, ದೇವೇಗೌಡರು ಕೇಳ್ತೀನಿ, ಇಂಥದ್ದು ಒಂದು ಪೆನ್ಷನ್ದು, ಒಂದು ಸಾಲದ್ದು, ಒಂದು ಮನೆದು, ಒಂದು ಬಸ್ಸೊಂದು, 2,000 ರೂಪಾಯಿ ದುಡ್ಡು, ಇಂಥದ್ದು ಏನಾದ್ರು ಮಾಡಿದಾರೆ? ಓಲೆ ಯೋಗೇಶ್ ಕೆರೆ ತುಂಬಿಸವ್ರೆ. ಅಂತದೇನಾದ್ರು ಒಂದು ಕೆಲಸ ರೈತರಿಗೆ ಅನುಕೂಲ ಆಗಂತದ್ದು? ಯೋಗೇಶ್ ರೈತರಿಗೆ ಸಂಬಳ ಇಲ್ಲ, ರೈತಂಗ್ ಪೆನ್ಷನ್ ಇಲ್ಲ, ರೈತಂಗ್ ಲಂಚ ಇಲ್ಲ, ಈ ರೈತಂಗ್ ರಿಟೈರ್ಮೆಂಟ್ ಇಲ್ಲ. ಇಂಥವ್ರು ಏನಾರು ಮಾಡ್ಬೇಕು ಅಂತೇಳಿ ಎಲ್ಲ ಕೆರೆಗಳನ್ನ ಶಿಂಷಾ ನದಿಯಿಂದ ತರಲಿಕ್ಕೆ ಹೊರಟರು. ಅಷ್ಟೊತ್ತು ನಾನು ಮಂತ್ರಿ ಅದೇ, ಕರೆಂಟು ಏನೇನ್ ಬೇಕು ಕೊಟ್ಟು, ಈಗ ಸೋಗಾಲದಿಂದ ಒಂದು ಯೋಜನೆ ಪ್ರಾರಂಭ ಮಾಡಿದೀವಿ. ಅದು ಸದ್ಯದಲ್ಲೇ ಬರ್ತಾ ಇದೆ. ಈ ಸತ್ಯಗಾಲದಿಂದ ಮಾಡ್ತಾ ಇದ್ದೀವಿ.
ಇಂಥದ್ದು ಯಾವ್ದಾದ್ರು ಕೆಲಸ ನಮ್ಮ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ನಾನು ಈಗೇನೆ ಈ ಭಾಷಣ ಬಿಟ್ಬಿಟ್ಟು ನಾನು ಹೊಂಟೋಗ್ತೀನಿ. ಯಾರು ಹೇಳ್ತಿದಂತೆ ಜಮೀನೆಲ್ಲ ಕಬಳಿಸ್ಕೊಬಿಟ್ಟಿದ್ದಾರೆ, ಸ್ಕೂಲ್ಗೆ ಕೇಳಿದ್ರೆ ಜಾಗ ಕೇಳಿದ್ರೆ ದುಡ್ಡು ಕೇಳ್ತಾರೆ ಅಂತೇನೋ ಭಾಷಣ ಮಾಡಿದ್ರು ಅಂತ ಅದೆಲ್ಲ ಯಾರೋ ಟಿವಿಲಿ ಪೇಪರಲ್ಲಿ ಹೇಳ್ತಾ ಇದ್ರು. ನೀವೆಲ್ಲ ಕನಕಪುರದಲ್ಲಿ ನೆಂಟರು ಮಡಿಕೊಂಡಿರ್ತಾರೆ. ಬನ್ನಿ ನನ್ನ ಮೂರಲ್ಲಿ ನೋಡಿ 25 ಎಕರೆ ಜಮೀನ 3 ಕಡೆ ಶಾಲೆಗೋಸ್ಕರ ದೊಡ್ಡಹಳ್ಳಿ ಕೆಂಪೇಗೌಡನ ಜಮೀನ ಬರ್ಕೊಟ್ಬಿಟ್ಟು ಹಳ್ಳಿ ಮಕ್ಕಳಿಗೆ ಶಾಲೆ ಮಾಡಿಸಿದ್ದೀನಿ. ಹಳ್ಳಿ ಮಕ್ಕಳಿಗೆ ಶಾಲೆ ಮಾಡಿಸಿದ್ದೀನಿ. ಶ್ರೀ ಕುಮಾರಸ್ವಾಮಿ ಅವರೇ, ಗೌರವಾನ್ವಿತ ದೇವೇಗೌಡ್ರೆ, 1 ಎಕರೆ ಬಿಟ್ಟಿದ್ದೀರನ್ರಿ. 1 ಎಕರೆ. ನಾನು ನಿಮ್ಮ ವಿಚಾರ, ನಿಮ್ಮ ಜಮೀನು ವಿಚಾರ ನಾನು ಈಗ ಮಾತಾಡಕ್ ಹೋಗುದಿಲ್ಲ. ಎಲೆಕ್ಷನ್ಗೋಸ್ಕರ ನಿಮ್ಮನ್ನ ನಾನು ಟೀಕೆ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನಿಮ್ಮ ವಯಸ್ಸಿಗೆ ಗೌರವ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಹಿರಿಯರಿದ್ದೀರಿ, ಗೌರವ ಕೊಡ್ಲಿಕ್ಕೆ ಬದ್ಧರಾಗಿದ್ದೇನೆ. ಆದ್ರೆ ಈ ಬಡ ಜನತೆಗೆ ಆಗಿರುವಂತ ಮೋಸ ಇದೆಯಲ್ಲ, ಆ ಮೋಸನ ಜನರಿಗೆ ತಿಳಿಸಲೇಬೇಕಾದ ಕರ್ತವ್ಯ. ಆ ದೃಷ್ಟಿಯಿಂದ ಈ ಪ್ರಶ್ನೆನ ನಿಮಗೆ ನಾನು ಕೇಳ್ತಾ ಇದ್ದೀನಿ. ಹೇಳಿ, ಹಾಸನದಾಗ್ಲಿ, ರಾಮನಗರದಾಗ್ಲಿ, ಚನ್ನಪಟ್ಟಣದಾಗ್ಲಿ 1 ಕುಂಟೆ ಜಮೀನು, 1 ದೇವಸ್ಥಾನ. ಈಗ ಯೋಗೇಶ್ ಚನ್ನಪಟ್ಟಣಕ್ಕೆ MLA, ನಾನು ಬಿಸ್ಲಮ್ಮ ದೇವಸ್ಥಾನ ಇದೆ ನನ್ನ ಕ್ಷೇತ್ರ. ಅದು ಇದು ಉಳಿಸಳ್ಳಿ ಕ್ಷೇತ್ರ. ಸುಮಾರು 4-5 ಕೋಟಿ ಖರ್ಚು ಮಾಡಿ ಬಿಸ್ಲಮ್ಮನ ದೇವಸ್ಥಾನ ಕಟ್ಟಿಸೋರೆ. ಅಲ್ಲಿ ಮಹದೇಶ್ವರ ದೇವಸ್ಥಾನ, ಅಲ್ಲಿ ಟೌನ್ ಪಕ್ಕ. ನನ್ ನೋಡಿ ಬಹಳ ಸಂತೋಷ ಆಯ್ತು. 4-5 ಕೋಟಿ ಖರ್ಚು ಮಾಡಿ ಆ ದೇವಸ್ಥಾನ ಕಟ್ಟಿಸೋರೆ. ನೀವು ಯಾವ್ದಾದ್ರು 1 ರಾಮನಗರದಲ್ಲಿ ಕಟ್ಟಿಸಿದ್ದೀರೇನ್ರಿ? 1 ಚನ್ನಪಟ್ಟಣದಲ್ಲಿ ಕಟ್ಟಿಸಿದ್ದೀರೇನ್ರಿ? 1 ಶುದ್ಧ ಘಟಕ ಕುಡಿಯೋ ನೀರು ಕೊಡಿಸಿದ್ದೀರೇನ್ರಿ? ಯಾಕ್ರಿ ಓಟ್ ಕೇಳ್ತಾ ಇದ್ದೀರಾ? ಬರೀ ದುಡ್ಡೇ ಮುಖ್ಯನೇನ್ರಿ? 2,000, 1,000, 3,000, 4,000 ಓಟ್ ಕೊಡ್ಬೋದು, ದುಡ್ಡು ಕೊಡ್ಬೋದು ನೀವು. ಆದ್ರೆ ಇವತ್ತು ಪ್ರತಿ ತಿಂಗಳು ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಪ್ರತಿ ಹೆಣ್ಮಗಳ ಬದುಕಿಗೆ ನಾವು ಇವತ್ತು ದಾರಿ ಎಳೆದಿದ್ದೀವಲ್ಲ, 56,000 ಕೋಟಿ ರೂಪಾಯಿ ಈ ತಾಯಂದಿರಿಗೆ ಕೊಡ್ತಾ ಇದೀವಲ್ಲ, ಈ ಕುಟುಂಬಕ್ಕೆ. ಶಕ್ತಿ ಅಲ್ವೇನವ ಅದು? ಶಕ್ತಿ ಅಲ್ವೇನವ? ನಾನು ಹೇಳಿಲ್ಲ ಚಪ್ಪಾಳೆ ಹೊಡಿ ಅಂತ. ತಾಯಂದಿರು ಅವರ ಆತ್ಮಕ್ಕೆ ಸಮಾಧಾನ. ಅವ್ರಿಗೆ ನಮ್ಗೆ ಜೀವ ಬದುಕ್ತಾ ಇದೆ, ಸಾಲ ತೀರ್ಸ್ಕೊಳ್ತಾ ಇದೀವಿ, ನಮ್ಮ ಮನೆ ನಮ್ಮ ಮಕ್ಕಳು ಕಾಣ್ತಾ ಇದ್ದೀರಿ ಅಂತೇಳಿ ಸಂತೋಷದಿಂದ ಇವತ್ತು ಚಪ್ಪಾಳೆನ ಹೊಡಿತಾ ಇದ್ದಾರೆ. ಇವತ್ತು ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಕುಮಾರಸ್ವಾಮಿ ಅವ್ರಿಗೆ. ಕುಮಾರಣ್ಣ, ನೀನು MLA ಆಗಿದ್ದಲ್ಲಪ್ಪ ರಾಮನಗರ ಚನ್ನಪಟ್ಟಣ, ಅಲ್ಲಿ ನಿನ್ನ ಧರ್ಮಪತ್ನಿ, ಇಲ್ಲಿ ನೀನು ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೇನ್ರಿ? ಕೋವಿಡ್ ಸಂದರ್ಭ ಬಂದಿದ್ದೇನ್ರಿ? ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೇನ್ರಿ? ಒಂದು ಔಷಧಿ ಕೊಟ್ಟಿದ್ದೇನ್ರಿ? DK ಸುರೇಶ್ ನಿಮ್ಮ ಪ್ರತಿ ಮನೆಗೂ ಕೊಡ್ಲಿಲ್ವೇನ್ರಿ ಔಷಧಿ? ಹಾಸ್ಪಿಟ್ಲಿಗೆ ಕೊಡ್ಲಿಲ್ವೇನ್ರಿ? ಎಣ ಎತ್ಕೊಂಡೋಗಿ ಸುಡ್ಲಿಲ್ವೇನ್ರಿ ಸುರೇಶ್? ಇಂಥದ್ದು ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗದೆ ನೀನು ಕೋವಿಡ್ ವಾರ್ಡ್ ಹೋದ್ರು, ನೀನು ಮನೇಲಿ ಔಸ್ಕೊಂಡು ಮನಿಕೊಂಡಿದ್ದೆ, ಒಬ್ಬ ಬಡವನಿಗೆ ಸಹಾಯ ಮಾಡಲಿಲ್ಲ, ನೀನ್ ಕಷ್ಟಕ್ಕಾಗ್ಲಿಲ್ಲ ಅಂದ್ಮೇಲೆ ಇನ್ನೇನ್ ತಿಕ್ಬೇಕ್ರಿ? ಯಾವ್ದಾರ ಒಬ್ಬ ಕಾರ್ಯಕರ್ತನ ನಿಂತ್ಕೊಂಡು ಗೌಡ್ರು ಹಿರಿಯರು ಬಹಳ ಶಿಸ್ತು ಹೇಳಿದ್ದಾರೆ, ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬದುಕಿದ್ದಿರ್ತೇನೆ. ಬಹಳ ಸಂತೋಷ, ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ. ಆದ್ರೆ ಕಾರ್ಯಕರ್ತ ನಿಮ್ಗೋಸ್ಕರ ದುಡ್ದಂತ ಕಾರ್ಯಕರ್ತರ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ಬರೀ 19 ಸೀಟ್ ಇದೆ, ಈಗ 18 ಆಗಿದೆ. ಯಾವ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ಏನ್ ಯೋಗೇಶ್ ಜಡ್ಡನ 4 ಬಾರಿ ಇಲ್ಲಿ 5 ಬಾರಿ ಚುನಾವಣೆ ಗೆದ್ದು MLC ಆಗಿ MLC ರಾಜೀನಾಮೆ ಕೊಡ್ಬೇಕಾದ್ರೆ ಏನ್ ದಡ್ಡನ? ಅವ್ರಿಗೂ ಗೊತ್ತಿದೆ ನಾನು ಈ ಕ್ಷೇತ್ರದ ಮಹಾಜನತೆ ಋಣ ತೀರಿಸಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ, DK ಶಿವಕುಮಾರ್ ಡೆಪ್ಟಿ CM ಆಗಿದ್ದಾರೆ, ಕೈ ಜೋಡಿಸ್ತಾರೆ. ಈ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ಅಸ್ಥಿರ ಗುರುತಿನಲ್ಲಿ ಇವತ್ತು ನಿಂತಿದ್ದಾರೆ. ನಾನು ಒಂದಷ್ಟು ಬೈದಿದ್ದೀನಿ, ಅವರು ಇಲ್ಲ ಅಂತ ಹೇಳುದಿಲ್ಲ. ನಾನು ತಿಳುವಳಿಕೆ ಹೇಳಿದ್ದೀನಿ, ನಾ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಸಮಾಜ, ಈ ಕ್ಷೇತ್ರ ನಮ್ಮ ಕ್ಷೇತ್ರ. ನಾನು ಹೆಣ ದೊಡ್ಡಾಲಳ್ಳಿಲೆ, ಯೋಗೇಶ್ ಹೆಣ ಶಕ್ಕೆರಲ್ಲೇ. ನಾವು ಇನ್ನೊಂದ್ ಕಡೆ ಹಾಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ. ನಮ್ನೇನಿದ್ರು ಪಲ್ಲಕ್ಕಿ ಬರೋದು ನೀವೇ,
ನಮ್ಮ ಹೆಣವರವರು ನೀವೇ ಇದಂತ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆದ್ರಿಂದ ಬಂಧುಗಳೇ, ಬಹಳ ವಿಚಾರಗಳನ್ನ ನಮ್ಮ ಬಾಲಕೃಷ್ಣ ಮಾತಾಡಿದ್ರು, ಅನೇಕ ವಿಚಾರಗಳನ್ನು ಹೇಳಿದ್ರು. ಇನ್ನ ನಿಮ್ಮ ಕೆರೆಗಳಿಗೆ ಅನುಕೂಲ ಆಗ್ಬೇಕು. ಈಗ ನಾನು ಪವರ್ ಮಿನಿಸ್ಟರ್ ಇದ್ದೆ, 10 ಕಡೆ ಸ್ಟೇಷನ್ ಮಾಡಿಸಿದ್ದೀನಿ, ನೋಡಿದೀರಾ? ಎಲ್ಲ ಊರಿಗೂ ಇಬ್ಬಿಬ್ರು ರೈತರಿಗೆ ಸೇರಿಸಿ ಒಂದೊಂದು ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀನಿ. ಮಾಡ್ಕೊಟ್ಟ ಇಲ್ಲ ರೀ? HVDS ಸ್ಕೀಮು ಯಾಕಪ್ಪ ಕುಮಾರಸ್ವಾಮಿ ಮಾಡಲಿಲ್ಲ? ಕುಮಾರಸ್ವಾಮಿ ಯಾರಿಗಾರ ಒಬ್ಬ ಸೈಟ್ ಹಂಚಿದ್ದೇನ್ರಿ? ಒಂದ್ ಮನೆ ಕೊಟ್ಟಿದ್ದೇನ್ರಿ? ಮೊನ್ನೆ DC ಫೋನ್ ಮಾಡ್ತಾರಂತೆ, ನನ್ನ ಕಾಲದಲ್ಲಿ ನೀನ್ ಮಾಡ್ಲಿಲ್ಲ, ಈಗೇನ್ ಮಾಡ್ತಾ ಇದೀಯ ಅಂತ. ನಿನಗೆ ಬಡವರ ಬಗ್ಗೆ ವಿಶ್ವಾಸ ಇರ್ಲಿಲ್ಲ, ನೀನ್ ಮಾಡ್ಲಿಲ್ಲ. ಮಾಡಬೇಡ ಅಂತ ಹೇಳಿದ್ರ? ಅಂಬಾನಿಯಲ್ಲಿ ಎಲ್ಲ ದಾಖಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೇಳಿ ಸ್ಟೇ ಮಾಡಿಸ್ಬಿಟ್ಟವ್ರೆ. ಇವತ್ತು ಬಡವರು ತಾಯಂದಿರು ನಿಮ್ಮ ಮೇಲೆ ನನ್ಗೆ ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ಶ್ರೀ ಶಕ್ತಿ ಯೋಜನೆಯಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇರೋದು. ತಾಯಂದಿರು ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ 10 kg ಅಕ್ಕಿ ಕೊಡ್ತಾ ಇರೋದು. ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ಉಚಿತವಾಗಿ ಬಸ್ನಲ್ಲಿ ಓಡಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ನೀವು ಋಣವನ್ನ ತೀರಿಸ್ತೀರಿ. ತಾಯಿ ಕರುಣ ನಿಮ್ದು. ಯಾರು ಕೂಡ ಸಹಾಯವನ್ನು ಪಡ್ಕೊಂಡು ಮೋಸ ಮಾಡಂತ ಹೆಣ್ಮಕ್ಳಲ್ಲ ನೀವು. ದಳದಲ್ಲಿರೋ ಹೆಣ್ಮಕ್ಳಿಗೂ ಹೇಳ್ಬೇಕು, DK ಶಿವಕುಮಾರ್ 2,000 ಕೊಡ್ತಾವನೆ, ಸಿದ್ದರಾಮಯ್ಯನವರು 2,000 ಕೊಡ್ತಾವ್ರೆ, ತಿಂಗಳಿಗೆ ಅಕೌಂಟ್ ಬರ್ತಾ ಇದೆ. ನಾವು DK ಶಿವಕುಮಾರ್ ಪರವಾಗಿ ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಶಕ್ತಿ ಯೋಜನೆ ಮಂತ್ರಿ ಇಲ್ಲೇ ಇದ್ದಾರೆ, ಯಾರು? ರಾಮಲಿಂಗಾರೆಡ್ಡಿ ಅವರು. ಎಲ್ಲ ದೇವಸ್ಥಾನ, ಕೊಲ್ಲೂರ್ಗಿರ್ಬೋದು, ಚಾಮುಂಡಿಗಿರ್ಬೋದು, ನೀವು ಯಾವುದೇ ಧರ್ಮಸ್ಥಳಕ್ಕಿರ್ಬೋದು, ಉಚಿತವಾಗಿ ಹೋಗ್ಬೋದು. ಹೋಗಿ ನೀವು ಆಶೀರ್ವಾದನ ಪಡಿಬಹುದು. ಆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹೇಳೋರೆ, ನಿಮ್ ಯೋಜನೆ ಬಂದ್ಮೇಲೆ ನಮ್ಮ ಉಂಡಿಗಳಲ್ಲೂ ದುಡ್ಡು ಜಾಸ್ತಿ ಆಯ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ಪಾಪ ದುಡ್ಡು ನೀವು 10 ರೂಪಾಯಿ 100 ರೂಪಾಯಿ ದೇವ್ರಿಗೂ ಹಾಕ್ತಾ ಇದ್ದೀರಿ. ಬಹಳ ಸಂತೋಷ. ಇದೆಲ್ಲ ಮಾಡಿದ್ದು ರಾಮಲಿಂಗಾರೆಡ್ಡಿ ಅವರು. ಇಡೀ ಸರ್ಕಾರ ನಿಮ್ಮ ಜೊತೆಲಿದೆ, ಯೋಗೇಶ್ ಜೊತೆಲಿದೆ. ಈ ಚಾನ್ಸ್ ಬಿಡ್ತಾರ? ಯಾರು ಚಾನ್ಸ್ ಬಿಡ್ತಾರ? ಅವ್ರು ಹತ್ಕೊಳ್ಳಿ, ಕುಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಿಮ್ ಋಣ ತೀರ್ಸೋರು ನಾವು, ನಿಮ್ ಕಷ್ಟಕ್ಕಾಗೋರು ನಾವು. ನಾನು ಈ ಜಿಲ್ಲೆ ಬಿಟ್ಟು ಹೋಗೋದಿಲ್ಲ, ನಿಮ್ ಬಿಟ್ಟು ಹೋಗೋದಿಲ್ಲ. ನಿಮ್ ಸೇವೆನ ನಾವು ಮಾಡ್ತೀವಿ. ಯೋಗೇಶಕ್ಕೆ ಅಥವಾ ಮಸ್ತಕ್ಕೆ ಮತ ಕೊಡಿ, ಹಸ್ತಕ್ಕೆ ಮತ ಕೊಡಿ. ನಾನು ಹಿಂದೆ ಎಲೆಕ್ಷನ್ ಟೈಮ್ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಹಿಂದೆ ಯೋಗೇಶ್ ಹತ್ರ ಇತ್ತು ಕಮಲ, ಈಗಿಲ್ಲ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಾಗೆ ಈ ಕೈ ಅಧಿಕಾರ ಇದ್ದಕ್ಕೆ 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಯಾರ ಕೈ? ನಿಮ್ ಕೈ ಗ್ಯಾರಂಟಿ ಇತ್ತು. ಎತ್ತಿ ಕೈ ನೋಡೋಣ ಕೈ. ಕರೆಕ್ಟ್. ಗಂಡಸು ನೋಡಿ, ಹೆಂಗಸಗಿರೋ ಬುದ್ಧಿ ಇಲ್ಲ. ಅದಕ್ಕೆ 2,000 ನಿಮ್ಗೆ ಕೊಡ್ಲಿಲ್ಲ. ನಾನು 2,000 ನಿಮ್ಗೆ ಕೊಟ್ಟಿದ್ರೆ ನೀವೆಲ್ಲ ವೈನ್ ಶಾಪ್ ಹೋಗ್ತಿದ್ರಿ, ನೀವೆಲ್ಲ ಎತ್ಕೊಂಡಿದ್ದೆ. ಅದಕ್ಕೆ ನಾನು ಅವ್ರು ಕೊಡ್ತಾ ಇರೋದು. ಕರೆಕ್ಟ್ ನಮ್ಮನ್ನ ಮಾಡಿರೋದು. ಇದು ರೈಟ್ ನ್ಯೂಸ್.